ಹೆಸರು? ನಾರಾಯಣ ಸ್ವಾಮಿ. ನಾರಾಯಣ ಸ್ವಾಮಿ ಅವ್ರಿಗೆ ಎಷ್ಟು ವರ್ಷ? 68. 68 ಅಂದ್ರೆ ಹೆಚ್ಚು ಕಡಿಮೆ 50 ವರ್ಷದಿಂದ ಓಟ್ ಹಾಕ್ತಿದ್ದೀರಾ. ಹಾ, ನೀವು ಮಾಲೂರ್ ನೋಡಿದ್ ಬೆಸ್ಟ್ MLA ಯಾರು ನಿಮ್ ಪ್ರಕಾರ? ದೇವರಪ್ಪನವ್ರು ಯಾರ್ಯಾರ ಇದ್ರಲ್ಲ ಅವಾಗ. ಅವಾಗ ಇವ್ರು ಕೃಷ್ಣ ಶೆಟ್ರು. ಕೃಷ್ಣ ಶೆಟ್ರು ಇದ್ರು, ನಾಗರಾಜು ಇವರೆಲ್ಲ ಇದ್ರು. ಹಾ. ಹ್ಮ್. ಮತ್ತೆ ಈಗ ನಂಜೇಗೌಡ್ರು 2ನೇ ಸಲ ಗೆದ್ದವ್ರೆ. ಹಾ, ಓಕೆ, ಏನ್ ಸಮಸ್ಯೆ ಇದೆ ನಿಮ್ಗೆ ಇಲ್ಲಿ? ಏನ್ ಸಮಸ್ಯೆ ನೋಡ್ ಸ್ವಾಮಿ, ಸಮಸ್ಯೆ ಕಾಣಿಸ್ತಾ ಇದಲ್ಲ, ಕಾಣಿಸ್ತಾ ಇದಲ್ಲ ನಿಮ್ಗೆ. ಸಮಸ್ಯೆನ ದಾಟ್ಕೊಂಡೇ ಬರ್ಬೇಕು. ಮಾಲೂರ್ಗೆ. ಚಿಕ್ಕ ತಿರುಪತಿಗೆ ಹೋಗ್ಬೇಕಂದ್ರೂ ಸಮಸ್ಯೆ ದಾಟ್ಕೊಂಡೇ ಹೋಗ್ಬೇಕು. ಓಕೆ. ಹ್ಮ್. ಹಾಗಾದ್ರೆ ನೀವೆಲ್ಲ ಹೇಳ್ಬೇಕಪ್ಪ ಊರಲ್ಲಿ ಎಲ್ಲ ದೊಡ್ಡ. ಸ್ವಾಮಿ, ನಾವು ಇಬ್ರು ಹೋಗಿ ಹೇಳ್ಬಿಟ್ರೆ ಆಗ್ತದೆ. ನಿನ್ ಗಿಲ್ದಿದ್ದು ಏನಪ್ಪ ಕಷ್ಟಪಟ್ಟು ಗೆಲ್ಸವ್ರೆ, ನಾವು ಮಾನ ಮರ್ಯಾದೆನ ಉಳಿಸ್ಕೊಬೇಕು ಅನ್ನೋದು ನಿಮ್ಗಿರ್ಬೇಕು. ಅಲ್ಲ, ಈಗ ಅವ್ರದ್ದು ಅವರೇ ಉಳಿಸ್ಕೊಳಕ್ ಕಷ್ಟ ಪಡ್ತಾವ್ರಲ್ಲ. ಅಯ್ಯೋ. ಅಲ್ವಾ? ಹಂಗಾಗೈತಿ. ಸರಿ, ಇವ್ರ ಲಾಸ್ಟ್ ಟೈಮ್ 3 ಜನರ ಮಧ್ಯೆ ಫೈಟ್ ಇತ್ತು. ಮಂಜುನಾಥ್ ಗೌಡ್ರು, ನಂಜೇಗೌಡ್ರು, ಉಡಿ ವಿಜಯ್ ಕುಮಾರ್. ಯಾರೋ ಹೊಸಬರು ಉಡಿ ವಿಜಯ್ ಕುಮಾರ್ ಅಂದ್ಬಿಟ್ಟು ಪಕ್ಷ ಕಟ್ಟಿದ್ರು ಅಲ್ವಾ? ಬಿಜೆಪಿ ಟಿಕೆಟ್ ಕೇಳಿ ಹೆಂಗೆ ಅವರು ಸಿಗ್ತಾರ? ಹಿಂಗೆ ಗೊತ್ತಾರೆ ಅವರು, ಇವತ್ತಾರೆ ಹಿಂಗೆ ಅವ್ರ ಒಂಚೂರು ಪರಲ್ಲ ಬಂದು ಹೋಯ್ತಾರೆ. ಅಲ್ಲ ಗೊತ್ತಾರೆ, ಯಾವಾಗ ಎಲೆಕ್ಷನ್ ಟೈಮ್ನಾಗ ಓಟ್ ಬೇಕಾದ್ರೆ ಬರ್ತಾರೆ, ತಿರ್ಗಾ ಪತ್ತ ಇರಲ್ಲ. ಯಾವಾಗ ಒಂದ್ಸಾರಿ ಅಲ್ಲಿ ಫಂಕ್ಷನ್ ಇಲ್ಲಿ ಫಂಕ್ಷನ್ ಮಾಡ್ತಾ ಇರ್ತಾರಂತೆ. ಒಟ್ನಲ್ಲಿ ಗೆದ್ದವ್ರಿಗಿಂತ ಅವರೇ ಒಂಚೂರು ಫಂಕ್ಷನ್ ಮಾಡ್ತಾವ್ರೆ. ಇನ್ನೇನು ನೀರಾವರಿ ಏನ್ ಸಮಸ್ಯೆ ಇಲ್ಲ ಇಲ್ಲಿ? ಏನ್ ನೀರಾವರಿ ಏನ್ ಸಮಸ್ಯೆ ಇಲ್ಲ ಸ್ವಾಮಿ.